ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಔಟ್ ಆಗ್ತಾರ? ಮೊಹರಂ ಹಬ್ಬದ ಅಲ್ಲಾಲಿ ದೇವರ ವಾಣಿ. ಸಿದ್ದರಾಮಯ್ಯ ಬದಲಾವಣೆ ಬಗ್ಗೆ ಸ್ಫೋಟಕ ಭವಿಷ್ಯ ಏನದು? ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಭಾರೀ ಚರ್ಚೆಯಲ್ಲಿದೆ. ಜೊತೆಗೆ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗಲಿದೆ ಅನ್ನುವ ಹೇಳಿಕೆಗಳು ಭಾರೀ ಸದ್ದನ್ನ ಉಂಟು ಮಾಡುತ್ತಿದೆ. ಈ ಬೆನ್ನಲ್ಲೇ ನಿನ್ನೆ ಮೊಹರಂ ಹಬ್ಬದ ಪ್ರಯುಕ್ತ ಅಲ್ಲಾಲಿ ದೇವರ ವಾಣಿಯಲ್ಲಿ ಸ್ಫೋಟಕ ಭವಿಷ್ಯ ನುಡಿಯಲಾಗಿದೆ. ಹೌದು, ಗದಗ ಜಿಲ್ಲೆಯ ರೋಣ ತಾಲೂಕಿನ ಕೌಜಗೇರಿ ಗ್ರಾಮದಲ್ಲಿ ಆಚರಿಸಲಾಗುವ ಮೊಹರಂ ಹಬ್ಬವು ಶತಮಾನಗಳಿಂದ ಸಾಂಪ್ರದಾಯಿಕ ಶ್ರದ್ಧೆ ಮತ್ತು ಭಾವೈಕ್ಯತೆಯ ಕೊಂಡಿಯಾಗಿ ಗುರುತಿಸಿಕೊಂಡಿದೆ. ಈ ಗ್ರಾಮದ ಮೊಹರಂ ಆಚರಣೆಯ ವಿಶೇಷತೆ ಏನಂತಂದ್ರೆ ಅಲ್ಲಾಲಿ ದೇವರ ವಾಣಿಯ ಭವಿಷ್ಯವಾಣಿ. ಇದು ಸ್ಥಳೀಯ ಜನರಲ್ಲಿ ಭಯ, ಭಕ್ತಿ ಮತ್ತು ಆಸಕ್ತಿಯನ್ನ ಮೂಡಿಸುತ್ತೆ. ಈ ವರ್ಷದ ಮೊಹರಂ ಸಂದರ್ಭದಲ್ಲಿ ಅಲ್ಲಾಲಿ ದೇವರ ವಾಣಿಯ ಮೂಲಕ ರಾಜಕೀಯ ಬದಲಾವಣೆ, ರೋಗದ ಭೀತಿ ಮತ್ತು ಸಾಮಾಜಿಕ ಎಚ್ಚರಿಕೆಯ ಬಗ್ಗೆ ಸ್ಫೋಟಕ ಭವಿಷ್ಯವಾಣಿಗಳು ಹೊರಬಿದ್ದಿವೆ. ಹೌದು, ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಭಾರೀ ಚರ್ಚೆಗೆ ಕಾರಣವಾಗಿದೆ. ಈ ಬೆನ್ನಲ್ಲೇ ಇತ್ತ ಅಲ್ಲಾಲಿ ದೇವರ ವಾಣಿ ಕೂಡ ಸಿಎಂ ಬದಲಾವಣೆ ಬಗ್ಗೆ ಭವಿಷ್ಯ ನುಡಿದಿದ್ದು ರಾಜಕೀಯ ಬೆಳವಣಿಗೆ ಬಗ್ಗೆ ಮತ್ತಷ್ಟು ಆಸಕ್ತಿಯನ್ನ ಹೆಚ್ಚಿಸಿದೆ. ಒಳ ಒಪ್ಪಂದ ರಾಷ್ಟ್ರೀಯ ನಾಯಕರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಡಿಕೆ ಶಿವಕುಮಾರ್ ಅವರಿಗೆ ಮಾತ್ರ ಗೊತ್ತು. ಮೊಹರಂ ಹಬ್ಬದಲ್ಲಿ ಭವಿಷ್ಯವಾಣಿ. ಮೊಹರಂ ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲ ತಿಂಗಳು ಮತ್ತು ಶಿಯಾ ಮುಸ್ಲಿಮರಿಗೆ ಇಮಾಮ್ ಹುಸೇನರ ಹುತಾತ್ಮತೆಯನ್ನ ಸ್ಮರಿಸುವ ಶೋಕದ ಹಬ್ಬವಾಗಿದೆ. ಕರ್ಬಲಾ ಯುದ್ಧದಲ್ಲಿ 680 ಸಿಇ ಇಮಾಮ್ ಹುಸೇನ್ರ ತ್ಯಾಗವನ್ನ ಗೌರವಿಸುವುದಕ್ಕೆ ಈ ಹಬ್ಬವನ್ನ ಆಚರಿಸಲಾಗುತ್ತೆ. ಆದರೆ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ, ವಿಶೇಷವಾಗಿ ಕೌಜಿಗೇರಿಯಂತಹ ಊರುಗಳಲ್ಲಿ ಮೊಹರಂ ಭಾವೈಕ್ಯತೆಯ ಸಂಕೇತವಾಗಿ ಎಲ್ಲಾ ಧರ್ಮದವರನ್ನ ಒಗ್ಗೂಡಿಸುತ್ತೆ. ರೋಣ ತಾಲೂಕಿನ ಕೌಜಗೇರಿಯಲ್ಲಿ ಹಿಂದೂ ಮುಸ್ಲಿಂ ಸಮುದಾಯಗಳು ಒಟ್ಟಾಗಿ ಅಲಾಯಿ ಅಂದ್ರೆ ಪಂಜಾ ದೇವರಿಗೆ ಪೂಜೆಯನ್ನ ಸಲ್ಲಿಸುತ್ತಾರೆ. ಈ ಆಚರಣೆಯಲ್ಲಿ ಅಲ್ಲಾಲಿ ದೇವರ ವಾಣಿಯು ಗ್ರಾಮಸ್ಥರಿಗೆ ಭವಿಷ್ಯದ ಸುಳಿವು ನೀಡುವ ಮೂಲಕ ಜನರ ಗಮನವನ್ನ ಸೆಳೆಯುತ್ತೆ. ಸಿದ್ದರಾಮಯ್ಯ ಬದಲಾವಣೆ ಬಗ್ಗೆ ಅಲ್ಲಾಲಿ ದೇವರ ವಾಣಿ. ಈ ವರ್ಷದ ಮೊಹರಂ ಸಂದರ್ಭದಲ್ಲಿ ಕೌಜಗೇರಿಯ ಅಲ್ಲಾಲಿ ದೇವರ ವಾಣಿಯು ರಾಜಕೀಯ, ಆರೋಗ್ಯ ಮತ್ತು ಸಾಮಾಜಿಕ ಸಂದೇಶಗಳನ್ನು ಒಳಗೊಂಡಿತ್ತು. ರಾಜಕೀಯವಾಗಿ ಸಿದ್ದರಾಮಯ್ಯ ಬದಲಾವಣೆ ಬಗ್ಗೆ ಮಾತಾಡ್ತಾ ಹಾಲು ಕೆಟ್ಟರು ಹಾಲು ಮತ ಕೆಡಂಗಿಲ್ಲ ಅಂತವರ ಕೈಯಾಗ ಅಧಿಕಾರ ಸಿಕ್ಕಿದೆ ಅಂತ ವಾಣಿ ಸೂಚಿಸಿದೆ. ಹಾಲು ಕೆಟ್ಟರು ಹಾಲು ಮತ ಕೆಡಂಗಿಲ್ಲ, ಅಂತಾರ ಕೈಯಾಗ ಅಧಿಕಾರ ಸಿಕ್ಕೈತಿ, ಕೊಟ್ಟಿರಿ ನೀವು. ಅದನ್ನ ಬದಲಿ ಮಾಡೋದು ಅಷ್ಟು ಸುಲಭ ಅಲ್ಲ, ಬಹಳ ಕಠಿಣ ಐತಿ. ಇದರತ್ತ ಈಗಿನ ಆಡಳಿತಗಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನರಿಂದಲೇ ಆಯ್ಕೆಯಾಗಿದ್ದಾನೆ. ಆದರೆ ಅಧಿಕಾರ ಬದಲಾವಣೆ ಸುಲಭವಲ್ಲ, ನದಿಯೊಳಗೆ ಈಜು ಬರುವ ಭೂಪ ಬೇಕು ಅಂತ ಮಾತಿನಿಂದ ಹೇಳಿದ್ದಾರೆ. ಒಂದು ವೇಳೆ ಬದಲಾವಣೆ ಆಗಬೇಕಾದ್ರೆ ಅತ್ಯಂತ ಸಮರ್ಥ ಮತ್ತು ಶಕ್ತಿಶಾಲಿ ನಾಯಕನ ಅಗತ್ಯ ಇದೆ ಅಂತ ಸೂಚಿಸಲಾಗಿದೆ. ಇಲ್ಲದೇ ಇದ್ರೆ ಅಧಿಕಾರ ಬದಲಾವಣೆ ಸಂಭವಿಸದು ಅಂತ ಎಚ್ಚರಿಕೆಯನ್ನ ನೀಡಲಾಗಿದೆ. ರೋಗದ ಭೀತಿ ಬಗ್ಗೆ ಅಲ್ಲಾಲಿ ದೇವರ ವಾಣಿ. ಅಲ್ಲಾಲಿ ದೇವರ ವಾಣಿಯ ಇನ್ನೊಂದು ಪ್ರಮುಖ ಭವಿಷ್ಯವಾಣಿಯು ಆರೋಗ್ಯ ಸಂಬಂಧಿತವಾಗಿದೆ. ಮದ್ದು ಇಲ್ಲದ ವ್ಯಾಧಿ ಬರುತ್ತೈತಿ, ಗಾಳಿ ಮೂಲಕ ಹರಡುತ್ತೈತಿ, ಸಾಕಷ್ಟು ಸಾವು ನೋವುಗಳು ಆಗುತ್ತೆ ಅನ್ನುವ ಎಚ್ಚರಿಕೆಯ ಗಾಳಿಯ ಮೂಲಕ ಹರಡುವ ಸಾಂಕ್ರಾಮಿಕ ರೋಗದ ಆಗಮನವನ್ನ ಸೂಚಿಸುತ್ತೆ. ಈ ರೋಗವು 5 ವರ್ಷಗಳ ಕಾಲ ಭೂಮಿಯ ಮೇಲೆ ತನ್ನ ಪ್ರಭಾವ ಬೀರುವುದರಿಂದ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ತಿಳಿಸಲಾಗಿದೆ. ಈ ರೋಗವು ಕೇವಲ ಸಾಮಾನ್ಯ ಜನರಷ್ಟೇ ಅಲ್ಲ, ಆಳುವ ದೊರೆಗಳನ್ನ ನಾಯಕರು ಕಾಡಬಹುದು ಅನ್ನುವ ಎಚ್ಚರಿಕೆಯನ್ನ ನೀಡಲಾಗಿದೆ. ಈ ಭವಿಷ್ಯವಾಣಿಯು ಕೋವಿಡ್ನಂತಹ ಮತ್ತೊಂದು ಸಾಂಕ್ರಾಮಿಕ ರೋಗದ ಭೀತಿಯನ್ನ ಜನರಲ್ಲಿ ಮೂಡಿಸಿದೆ. ಸಾಮಾಜಿಕ ಮತ್ತು ಧಾರ್ಮಿಕ ಸಂದೇಶ. ಅಲ್ಲಾಲಿ ದೇವರ ವಾಣಿಯು ಸಾಮಾಜಿಕ ಎಚ್ಚರಿಕೆಯನ್ನು ನೀಡಿದೆ. ನಾನು ಅಂತ ಮೆರಿಬೇಡ್ರಿ, ವಾಹನ ತಗೊಂಡು ಹೋಗುವವರು ತಂದೆ ತಾಯಿ ಬೇಡ ಅಂದ್ರೆ ಬಿಟ್ಟು ಬಿಡ್ರಿ ಅನ್ನುವ ಮಾತು ಜನರು ಸ್ವಾರ್ಥದಿಂದ ತಮ್ಮ ಕುಟುಂಬವನ್ನ ನಿರ್ಲಕ್ಷಿಸದಂತೆ ಎಚ್ಚರಿಸುತ್ತೆ. ದೇವರ ಆಜ್ಞೆ ಮೀರಿದ್ರೆ ಬಲಿಯಾಗ್ತೀರಿ ಅನ್ನುವ ಸಂದೇಶವು ಧಾರ್ಮಿಕ ಮೌಲ್ಯಗಳನ್ನ ಗುರುತಿಸುವಂತೆ ಸೂಚಿಸುತ್ತೆ. ಹೋಗಿದ್ದೇ ಕರೆಯಾದ್ರೆ ಹಾದಿಗೊಂದು ಹೆಣ, ಬೀದಿಗೊಂದು ಹೆಣ ಆಕೈತಿ ಅನ್ನುವ ಎಚ್ಚರಿಕೆಯನ್ನ ಸಾಮಾಜಿಕ ಅಶಾಂತಿ ಅಥವಾ ದುರಂತದ ಸಾಧ್ಯತೆಯನ್ನ ಸೂಚಿಸುತ್ತೆ ಅಂತ ಇದು ಜನರಲ್ಲಿ ಆತಂಕವನ್ನ ಉಂಟು ಮಾಡಿದೆ ಅಂತ ಹೇಳಲಾಗ್ತಾ ಇದೆ.
ಇನ್ನು ಕೌಜಗೇರಿಯ ಆಚರಣೆಯ ವಿಶೇಷತೆ. ಕೌಜಗೇರಿಯ ಮೊಹರಾಂ ಆಚರಣೆಯಲ್ಲಿ ಅಲಾಯಿ ಕುಣಿತ ಮತ್ತು ಪಂಜ ಸ್ಥಾಪನೆಯು ಪ್ರಮುಖವಾಗಿದೆ. ಗ್ರಾಮದ ಮಸೀದಿಯಲ್ಲಿ ಸ್ಥಾಪಿತವಾದ ಪಂಜಾಗಳಿಗೆ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸುತ್ತಾರೆ. ಅಗ್ನಿ ಹಾಯುವ ಪ್ರಕ್ರಿಯೆ, ಜಾನಪದ ವಾದ್ಯ ಮೇಳಗಳೊಂದಿಗೆ ನಡೆಯುವ ಮೆರವಣಿಗೆ ಮತ್ತು ಹೊಳೆಗೆ ಹೋಗುವ ಸಂಪ್ರದಾಯವು ಈ ಹಬ್ಬಕ್ಕೆ ವಿಶಿಷ್ಟ ಆಕರ್ಷಣೆಯನ್ನ ನೀಡುತ್ತೆ. ಅಲ್ಲಾಲಿ ದೇವರ ವಾಣಿಯು ಗ್ರಾಮಸ್ಥರಿಗೆ ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರ, ಮಳೆಯ ಭವಿಷ್ಯ ಮತ್ತು ಸಂತಾನ ಪ್ರಾಪ್ತಿಯ ಬಗ್ಗೆ ಸಲಹೆ ನೀಡುವ ಮೂಲಕ ಜನರ ಜೀವನದಲ್ಲಿ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನ ನೀಡುತ್ತೆ. ಗ್ರಾಮೀಣ ಸಮುದಾಯದ ಭಾವೈಕ್ಯತೆ. ಕೌಜಗೇರಿಯ ಮೊಹರಾಂ ಹಬ್ಬವು ಕೇವಲ ಧಾರ್ಮಿಕ ಆಚರಣೆ ಅಷ್ಟೇ ಅಲ್ಲ, ಇದು ಗ್ರಾಮೀಣ ಸಮುದಾಯದ ಭಾವೈಕ್ಯತೆ ಮತ್ತು ಸಾಂಸ್ಕೃತಿಕ ಸಂಪ್ರದಾಯದ ಸಂಕೇತವಾಗಿದೆ. ಅಲ್ಲಾಲಿ ದೇವರ ವಾಣಿಯ ಭವಿಷ್ಯವಾಣಿಗಳು ರಾಜಕೀಯ ಬದಲಾವಣೆ, ಸಾಂಕ್ರಾಮಿಕ ರೋಗದ ಭೀತಿ ಮತ್ತು ಸಾಮಾಜಿಕ ಎಚ್ಚರಿಕೆಯನ್ನ ಒಳಗೊಂಡಿದೆ. ಈ ಭವಿಷ್ಯವಾಣಿಗಳು ಜನರಲ್ಲಿ ಜಾಗೃತಿ ಮೂಡಿಸುವ ಜೊತೆಗೆ ಧಾರ್ಮಿಕ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತೆ ಪ್ರೇರೇಪಿಸುತ್ತೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.